ಏನ್ ಹೇಳೋದು, ಈ ನಮ್ ಡೈರೆಕ್ಟರ್ ನಮ್ಮಿಬ್ರು, ನನಗೂ ಸಾಧಕ್ ಹೋಗಿಲ್ಲ, ಇಬ್ರಿಗೂ ಬುಲ್ಡೆಗೆ ಓಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸ್ ಎಲ್ಲ ಎದ್ದೇಳ್ತೀರಾ ಅಂತ ಹೇಳೋರು ನಮ್ಗೆ ಈ ಸೀನಲ್ಲಿ ಇಲ್ಲವೇ ಇಲ್ಲ, ಈ ಪುರಾಣ ಸೀನಲ್ಲಿ ನಾವ್ ಇಲ್ಲವೇ ಇಲ್ಲ. ಹೋಗ್ 3 ದಿನಕ್ಕೆ ಬುಲ್ಡೆಗೆ ನಮ್ಮಿಬ್ರಿಗೂ ಬುಲ್ಡೆಗೆ ಓಡಿಸಿ ಮಲಗಿಸ್ಬಿಟ್ಟು ಸರ್ ನೀವು ಇದಂತೂ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎದ್ ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟರ್ ನಮ್ಗೆ. ಏನ್ ಡೈರೆಕ್ಟರ್ ಹಿಂಗ ಮಾಡೋದು ನೀವು? ನಾವು ಅಯ್ಯಯ್ಯೋ ನಾವ್ ಇಲ್ಲಿ ಪುರಾಣದಲ್ಲಿ ಇಲ್ವೇ ಇಲ್ವಲ್ಲ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧುಕೋಕೆಲ್ಲ ಬೇಡ ಒಂದ್ ಲೆಕ್ಕಕ್ಕೆ, ಅವರೆಲ್ಲ ನೀವು ಜೀಬೂಂಬ ಎಲ್ಲ ಮಾಡಿದಿರಲ್ಲ ಅದಕ್ಕೆ. ನಂದಪ್ಪ ಸುಮ್ಮೀರಪ್ಪ, ನೀನೇನಪ್ಪ ಅಲ್ಲಿ ಆಮೇಲೆ ಮಾತಾಡಿ. ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಬಹಳ ಖುಷಿ ಆಯ್ತು. ನೀವು ನಮ್ತರ ನಮ್ಗೆ ರೀಲ್ ಸಂಬಂಧ ಅಲ್ಲ, ರಕ್ತ ಸಂಬಂಧ ನೀವು. ಯಾಕೆಂದ್ರೆ ಉಳ್ಸೋದ್ ನೀವೇ, ಅಳ್ಸೋದ್ ನೀವೇ, ಬೆಳೆಸೋದ್ ನೀವೇ. ಅದಕ್ಕೋಸ್ಕರ ನಮ್ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಅದಕ್ಕದೇ ಅಲ್ಲ, ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೆರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಮ್ದವ್ರು ಪಾಪ ನಮ್ ನೆಂಟ್ರು ಅವರು ಆಕ್ಚುಲಿ ಬೆಂಗಳೂರಿಗೆ ನೆಂಟ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ, ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕನ್ನಡ ಅಂತ. ನಾನು ಕದಮ್ಮ ಕೃತಿ ಅಜ್ಜಿಯವ್ರಿಗೆ ಬಂದಿದ್ಯಾ, ನೀನ್ ಕನ್ನಡ ಮಾತಾಡಿದ್ಯಾ? ಹೌದಲ್ವ? ನನಗದು ಅನುಮಾನ ಆಗ್ಬಿಟ್ಟಿತ್ತು ಇದ್ಯಾಕೆ ಅಂತ. ಆದ್ರೆ ವಿಶ್ವಪ್ರಸಾದ್ ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ಮೇಲೆ ಬಹಳ ಖುಷಿ ಆಯ್ತು. ಇದು ನಿಲ್ಸದ್ ಬೇಡ, ಹಿಂಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದ್ರೆ ಅವರು ಮೂಲತಃ ತೆಲುಗರಾದ್ರೂ ಅರ್ಧ ನೆಂಟ್ರು ನಮ್ಗೆ ಅಲ್ವಾ, ಗಾಂಧಿ ಬಸವನಗುಡಿ ಅಲ್ವಾ, ಮತ್ತೆ ನೆಂಟ್ರಿಗೆ ಸ್ವಲ್ಪ ಭಾಗ ಕೊಡ್ಬೇಕಲ್ಲ. ಈಗ ವಿಜಯ್ ಅವರು ಇದಾರೆ ಇಲ್ಲಿ, ಹೆಂಗ್ ಕೆಲಸ ಮಾಡಿದ್ರು ಪಾಪ ನಮ್ ಕೃತಿ ಈ ಸಾಧು ಕುಕ್ಕೆಲ್ಲ ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಸುಮ್ನೆ ನಂಗೆ ಚಳ್ಳೆನ್ ತಿನ್ಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋರಲ್ಲಿ. ಪಾಪ ಹುಡುಕನ್ ತಾಮಂದ್ ಕೊಡೋದು, ಏನೇನೋ ತರಲೆ ಮಾಡ್ಬಿಡಿತ್ತು ಈ ಸಾಧು ಅಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಹಂಗೆ ನಿಜವಾಗ್ಲೂ ಅಲ್ಲಿ ತುಂಬಾ ಎಲ್ಲ ಇನ್ಶಿಯೇಟ್ ತಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವ್ರ ಜೊತೆಗೆ ಆಕ್ಟ್ ಮಾಡ್ಬಿಡಿದ್ರೆ ಡ್ಯಾನ್ಸು ಮಾಡ್ಸಿದಾರೆ. ನಿಮ್ಗೆ ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರ್ಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿದ್ಮೇಲೆ ಬೇರೆ ತರ ಖುಷಿ ಆಯ್ತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯ್ತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿನ್ಗಪ್ಪ ಟೈಟ್ಲಿನ್ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀನ್ ಗೋಲ್ಡನ್ ಸ್ಟಾರ್ ಇವಾಗ. ಓಕೆನಾ? ಸೂಪರ್. ಗಣೇಶನೇ ಸಾಟಿ. ಗಣೇಶನ್ ರೆಕಾರ್ಡು ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಆಗ್ಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ್ ರೆಕಾರ್ಡ್ ಗಣಪನೇ ಮುಗಿಬೇಕು. ಯಾಕೆಂದ್ರೆ ಈ ತರದೊಂದು ಪುರಾಣ, ಜಾನಪದ, ಇತಿಹಾಸ ಈ ತರದ ಕಥೆಗಳು ಬಂದ್ರೆ, ಯಾಕಂದ್ರೆ ಇದು ಜನರ ನಿಮ್ಗೆ ಗೊತ್ತು, ಗಣಪನ್ ಭಾಷೆ ಮತ್ತೆ ಅದ್ರಲ್ಲಿ ಬರುವಂತ ಸಂಭಾಷಣೆ ಒಂದ್ ರೀತಿ ತಲೆದೂಗಂಗಿರ್ತವೆ. ಯಾಕೆಂದ್ರೆ ಸುಲಲಿತವಾಗಿ ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನ್ಗೆ. ನನ್ಗಿದ್ ಪುನೀತ್ ಸರ್ ಸುಮಾರು ಸತಿ ಹೇಳೋರು, ಯಾವ್ದೋ ನಾವು ಒಂಥರದ್ ಬಂದ್ಬಿಟ್ರೆ ಇಲ್ಲ ಇದು ಗಣೇಶ್ಗೆ ಸರಿ, ಈ ತರದವೆಲ್ಲನೋ ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮ್ಗಿದಿಲ್ಲ, ನಾವ್ ಅಲ್ಲಿದ್ದವ್ರಿ ಅಂತ ಅನ್ನೋರು ಪುನೀತ್ ಸಾರು. ಹಂಗಾಗಿ ಈ ತರದ ಪುರಾಣದ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದಿದೆಯಲ್ಲ, ಅದು ಇನ್ನೂ ಒಳ್ಳೇದೆ. ನಮ್ಗೆ ಆ ಪ್ರಯತ್ನಗಳು, ಆ ಪ್ರಯೋಗಗಳು ಎಲ್ಲನೂ ಬರ್ಬೇಕಿದವು. ಈಗ ಇದೊಂದು ನಮ್ಗೆ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ. ಅದು ಒಳ್ಳೇದು ಏನೋ, ನಮ್ಗೆ ಅಂತ ಒಂದ್ 2-3 ಒಳ್ಳೇದು ಅವಕಾಶ ಬಂದಿದೆ. ಮಿಕ್ಕಿದ್ದು ಈಗ ನಾವಾಗ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮಗೆ ನಾವು ಕೇಳ್ಕೋಬೇಕು. ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಮಾ ಕನ್ನಡ ಸಿನಿಮಾಗಳು ಅಕ್ಕಳ ಆಡಂಡಮ್ಮ ಅಂತ ನಾವೀಗ ಕೇಳ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದ್ದೂರಿ ತಾಬಿಡಿ ದುಮ್ಮೆ ಲೇಪಿಸ್ತಾರೆ ಈ ಕಡೆ. ತಾಬಿಡಿ ತೋಬಿಡಿ ಫುಲ್ ದುಮ್ಮು ಲೇಪಿಸ್ತಾರೆ ಈ ಕಡೆ. ಈಗ ನಾವಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳ್ಬೇಕು. ನಮ್ಮ ಗಣೇಶ್ ಗೋಲ್ಡನ್ ಮೆಗಾಸ್ಟಾರ್ದಲ್ಲಿ ಅಂದರಿನ ಸೂಡಲ್ಲಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಅಂತ ನಾವೀಗ ಹೇಳಿ ಅಂದ್ರಕ್ಕೂ ಆ ಬುದ್ಧಿ ಈ ಎಂಡಮ್ಮ ತೆಲುಗಮ್ಮ ಅಂತ ನಾವೀಗ ಕೇಳ್ಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾಕ್ಕೆ. ನಾವು ತುಂಬಾ ವಿಶಾಲ ಹೃದಯದವರು, ತುಂಬಾ ಜಾಗ ಕೊಟ್ಬಿಟ್ಟಿದೀವಿ ನಾವು ತೆಲುಗರಿಗೆ, ತಮಿಳ್ರಿಗೆ. ಈಗ ಮಲಯಾಳದವರು ಬಂದು ಆಕರ್ಸ್ಕೊಂಡ್ಬಿಟ್ಟವ್ರೆ. ಏನ್ ಸರ್ ಬೇಜಾರು? ಮತ್ತೆ ಖುಷಿ ಆಗ್ತದೆ. ನನ್ ಮಕ್ಳಿಗೆ ಖುಷಿ ಕಾಣ್ತೈತ ನಿಮ್ಗೆ? ಅಯ್ಯೋ ರಾಮ್ನೆ, ಆಯ್ತು ವಯಸ್ಸು ಎಲ್ಲ ಅದಕ್ಕೆ ಹೋಗಿಲ್ಲ ಅವ್ರಿಗೆ. ಇನ್ನು ನಮ್ ಧನು ಮಾಸ್ಟರ್ ನಮ್ಗೆ ಎಲ್ಲ ಫುಲ್ ಬಿಟ್ಟುಗಳು ಹೇಳ್ಕೊಡ್ತಿದ್ರು. ಸಣ್ಣದ ಸರ್ ಇದನ್ ಕುಣಿಸಿ ಅದನ್ ಕುಣಿಸಿ, ಹಿಂಗ್ ಸರ್ ಇಷ್ಟೇ ಹಂಗೆ ಸರ್ ಸ್ಕೂಲ್ ಪೂರ್ತಿ ಮಾಡಿ ಅಂತ ಅಂದ್ಬಿಡ್ತಿದ್ರು. ಇವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಧನು ಮಾಸ್ಟರ್. ಬಹಳ ಖುಷಿ ಆಯ್ತು ಈ ತರದೊಂದು ದೊಡ್ಡ ಪ್ರಾಜೆಕ್ಟ್ ನೀವು ಮಾಡ್ತಿರೋದು. ಇದು
ನೀವು ನಿಮ್ಗೊಂದು ಶಾಪ ಕೊಡ್ತೀನಿ, ನೀವು ಎಲ್ಲ ಕನ್ನಡದಲ್ಲೇ ಉಳ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ, ಯಾವ್ದೇ ಕಾರಣ ಕಲೀಲ್. ಅದು ಶಾಪ ಅಲ್ಲ ಸರ್, ವರ. ಅಲ್ಲ, ನಾವು ಅದು ಶಾಪ ಕೊಡ್ಬೇಕು, ಅದು ವರ ಮಾಡ್ಕೋಬಾರ್ದು. ಅವರು ಬಿಟ್ಟು ಹೋಗ್ಬಿಡ್ತಾರೆ ಆಮೇಲಿಂದ ಪ್ಯಾನ್ ಇಂಡಿಯಾ, ಡೆಲ್ಲಿ ಬಾಂಬೆಗೆ ಹೋಗ್ಬಿಡ್ತಾರೆ. ಹೋಗ್ಬಾರ್ದು, ಇಲ್ಲಿ ಇದ್ಕೊಂಡೆ ನೀವೆಲ್ಲ ಸಿನಿಮಾ ಮಾಡಿ, ಆಯ್ತು ಸಂತೋಷ ಅಂದ್ಬಿಟ್ಟು. ಅದುವೇ ನಾವು ಕೊಡೋದು ಬೇಡ, ಅದೇನೋ ಮಾಡ್ಕೊಳ್ಳಿ ಅದನ್ನ. ಹಂಗಾಗಿ ನಿಜವಾಗ್ಲೂ ಮಿಸ್ ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಒಂದು ನಮ್ಗೆ ಅಲ್ಲೇ ಜುಮುಕ್ ಅಂತ ಇದು ಮಾಡಿಸಿದೀರಾ. ಹಂಗ್ ನಿಜವಾಗ್ಲೂ ಈ ಪಿಕ್ಚರು ಎಲ್ಲ ರೀತಿಯಿಂದನೂ ನಾವು ಹೇಳ್ದಂಗೆ ಗಣಪನ ರೆಕಾರ್ಡು, ಗಣಪನೆ ಮುರಿದು ಅದ್ದೂರಿಯಾಗಿ ಆಗ್ಲಿ. ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಇಲ್ಲಿ ಮಾಡ್ಲಿ ಅಂತ ಕೇಳ್ತಾ, ಇನ್ ನಿಮ್ಮ ಆಶೀರ್ವಾದ, ನಿಮ್ ಪ್ರೋತ್ಸಾಹ ಕೇಳ್ತಿ. ಏನಂತೀರಾ? ಹೌದಾ? ಅಂತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶರಣೋ 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 ಶರಣೋ. ಇದ್ರ ಸಾಧಕಲ್ಲಿ ಮಾತಾಡ್ತಾ ಏನು ಹೇಳ್ಬಿಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.